ರೂಪದಲ್ಲಿ ಏನಾಗ್ತದೆ, ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ, ಎಲ್ಲವಕ್ಕೊಂದು ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು. ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ. ಈ ನಮ್ಮಲ್ಲಿ ಸತ್ತವ್ರಿಗೆ ಏನು ಮಾಡ್ತೀರಿ, ಸಮಾಧಿ ಅಂತೀರ. ಯಾಕೆ ಸಮಾಧಿ? ಅದಕ್ಕೊಂದು ಧಾರ್ಮಿಕ ಆಚರಣೆ ಎಂದರು. ಇದ್ರ ಉದ್ದೇಶ ಏನು? ಮನುಷ್ಯ ಪ್ರಾಣ ಹೋದ ಮೇಲೆ, ಶರೀರ ಶವ ಆದಮೇಲೆ ಇಲ್ಲಿ ಬರುವಂಥ ಫಂಗಸ್ಗಳು, ಕೀಟಗಳು ಭಾಳ ಅಪಾಯಕಾರಿ. ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಬರುವಂಥ ಕ್ರಿಮಿಗಳು ಭಾಳ ಅಪಾಯಕಾರಿ. ಅದಕ್ಕೆ ನಮ್ಮವ್ರು ಹಿಂದೆ ಏನಂದ್ರು, ಮುಚ್ಚಪ್ಪ ಸಮಾಧಿ ಮಾಡು ಅಂದರು. ಎಷ್ಟು ಗುಂಡಿ ತೆಗೀರಿ, ಅದ್ರ ಕೆಳಗೆ ಕೊಂಡಿಸ್ರಿ, ಆಮೇಲೆ ಬಸವಗಟ್ಟಿ ಹಾಕ್ರಿ, ಮುಚ್ಚಿರಿ, ತುಳಿರಿ ಅಂದರು. ಆಮೇಲೆ ಸುಟ್ಟು ಹಾಕ್ರಿ ಅಂದರು, ಸುಟ್ಟು ಬಿಡ್ರಿ ದೇಹನ ಅಂದರು. ಇದು ಧಾರ್ಮಿಕ ಪರಂಪರೆ ಆದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು. ಇವತ್ತು ಮೊನ್ನೆ ಏನು ಮಾಡಿದರು, ಲಕ್ಷಾಂತರ ಜನ ಸಾವು ತಂದರು. ಸಾವು ತಂದು ಗುಂಡಿ ತೆಗೆದ್ರು, ಹೆಸರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ಗುಂಡಿ ತಿಕ್ಕಿ ಹಾಕಿದ್ರು, ಬೆಂಕಿಗೆ ಹಾಕಿರು. ಆದರೆ ಅವ್ಯಾವೂ ತನ್ನ ಶರೀರದ ಬ್ಯಾಕ್ಟೀರಿಯಾ ಕಳ್ಕೊಳ್ಳಿಲ್ಲ. ಅವೆಲ್ಲ ಏನಾಗ್ತವೆ, ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ. ಅದು ಆಕಾಶ ತತ್ವ, ಅಲ್ಲಿ ಕಾಸ್ಮಿಕ್ ರೇಸ್ ಅಂತ. ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ, ಕಾಸ್ಮಿಕ್ ಲೇಯರ್. ಅಲ್ಲಿ ಎಲ್ಲ ಸಂಗ್ರಹ ಆಗ್ತದೆ. ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ, ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತದೆ. ಅವು ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ. ಅವೇ ಅವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ, ಅವಾಗ ಮನುಷ್ಯ ಸಾಯ್ತಾನೆ. ಇದನ್ನು ನಾವೇ ಹಿಂದೂ ಇದೆ. ಇದು ಹೊಡಿತು ಅಂದರು, ನೆಲಪಟ್ಟು ಹೊಡಿತು ಅಂದರು. ಇದನ್ನೆಲ್ಲ ಎಂತಹ ಕ್ರಿಯೆ ಬರ್ತವೆ. ಅದಕ್ಕೆ ಎಚ್ಚರವಾಗಿರ್ರಿ, ಭಾಳ ಮುಖ್ಯವಾಗಿರಬೇಕು ಅಂತ. ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ. ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ. ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವಿಗೊಳಪಡ್ತಾ ಇದ್ದಾನೆ. ಅದಕ್ಕೆ ಸಾಯ್ತಕ್ಕಂಥ ಎದುರಿಸಿಲ್ಲ. ಅದಕ್ಕೆ ತಕ್ಕನಾದ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಭಾಳ ಮುಖ್ಯವಾಗಿರ್ತಕ್ಕಂಥ. ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ಬರನ್ನೊಬ್ಬರು ಕಂಡ್ರೆ ಏನಂತೀರಾ, ಆರೋಗ್ಯವಾಗಿದ್ದೀರಾ ಅಂತ. ನೀವು ಕಾಗದ ಹಂಗಂತ ಬರೀತೀರ, ನಾವು ಆರೋಗ್ಯ, ನಿಮ್ಮ ಆರೋಗ್ಯ. ಏನು ಆರೋಗ್ಯ ಅಂದರೆ ಏನು? ದೇಹದ ಆರೋಗ್ಯವೇ, ಮನಸ್ಸಿನ ಆರೋಗ್ಯವೇ? ಏನು ಆರೋಗ್ಯ? ನೋಡ್ರಿ, ನಮ್ಮ ಜನ ಎಷ್ಟು ಬುದ್ಧಿವಂತರು. ಸನಾತನ ಕಾಲದಿಂದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ, ಶರಣು ನಮಸ್ಕಾರ, ಆರೋಗ್ಯವಾಗಿದ್ದೀರಾ ಅಂತ. ಯಾವುದು ಆರೋಗ್ಯ? ಆರು ಯೋಗ್ಯವಾಗಿದ್ದಾವ. ಯಾವು? ಮನುಷ್ಯರ್ತಕ್ಕಂಥ 6 ಯೋಗ್ಯವಾಗಿದ್ದಾವೆ. ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರ ಅಂತ. ಕಾಮ, ಕ್ರೋಧ, ಮೋಹ, ಮದ. ನಾನು ಜೀವನದಲ್ಲಿ ಮಠ ಬರ್ತಿಲ್ಲ. ಎದರ ಅನ್ನ ತಿಂದು ಇಲ್ಲಿಂದ ನನ್ನ ಭಕ್ತ ಬಂದು, ನಾನು ಭಕ್ತಿಯಿಂದ ಬಂದಿದ್ದೀನಿ, ಮಂತ್ರಿಯಾಗಿ ಬಂದಿಲ್ಲ, ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು. ಹಂಗೆ ಅವ್ರು ಒಳ್ಳೇದಾಗಲಿ, ಯಶಸ್ಸಾಗಲಿ ಅಂತ ಹಾರೈಸ್ತೀವಿ. ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣಿದೆ. ಇವರಿಗೆ ಅಂತಲ್ಲ, ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ. ಹೋಗಿದ್ದಾರಲ್ಲ, ಅದು ರಾಜ್ಯದ ಮಟ್ಟದ್ದು. ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ. ನಾನು ಮೊದಲೇ ಹೇಳಿದ್ದು, ಯುದ್ಧಗಳಾಗ್ತದೆ, ಜಲಪ್ರಳಯವಾಗ್ತದೆ, ವಾಯುಪ್ರಳಯ ಆಗ್ತದೆ, ಭೂಪ್ರಳಯವಾಗ್ತದೆ, ಎಲ್ಲ ಜನ ಸಾಯ್ತಾರೆ, ಆಕ್ರಮಣ ಹೆಚ್ಚಾಗ್ತವೆ, ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು. ಇನ್ನೂ ಒಂದು ಮೇಘ ಸ್ಫೋಟ ಆಗೋದ್ರಿದೆ. ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ. ಪ್ರಕೃತಿದತ್ತವಾಗಿ ಆಗ್ತದೆ ಮೇಘ ಸ್ಫೋಟ. ಅದನ್ನು ಹೇಳಿದ್ದಲ್ಲ, ಮನೆಯಲ್ಲೂ ಹೇಳಿದ್ದೆ ನಾನು ಮನೆಯಲ್ಲಿ. ಒಟ್ಟಿಗೆ ಜನಜೀವನ ಅಸ್ಥಿರ. ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ. ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ. ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು. ಅದು ರಾಜ್ಯಕ್ಕೂ ಇದೆ, ಸೆಂಟ್ರಲ್ಗೂ ಇದೆ. ಹಿಂದೆ ಹೇಳಿದ್ದು 2-3 ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ, ಸಾಯ್ತಾರೆ ಅಂತ. ಅದು ಆಗ್ತದೆ. ಸಂವತ್ಸರ ಪರದಲ್ಲಿ ಕಷ್ಟ, ಬಡ ಲಕ್ಷಣ. ದ್ವೇಷ, ಅಸೂಯೆ, ಈ ಮಧ್ಯೆ ಒಂದಿಬ್ಬರು ಬಲಿ ಆಗ್ತಾರೆ. ಹೇಳಿದ್ದಲ್ಲ, ಸಂಕ್ರಾಂತಿ ಮೇಲೆ ವಿಪ್ಲವ ಆಗೋ ಲಕ್ಷಣ ಇದೆ.
ಇಲ್ಲ ಸರ್, ಸಿದ್ದರಾಮಯ್ಯಗೆ ತೊಂದರೆ ಇಲ್ಲ. ಮೂಡ ಬರುತ್ತೆ, ಮೂಡ ಹೋಗುತ್ತೆ ಅಷ್ಟೆ. ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಗ್ತಲ್ಲ. ಜಗತ್ತಿನ ಸುದ್ದಿ ಈಗಲೂ ಇದೆ. ಅವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ, ರಾಜಕೀಯ ವಿಪ್ಲವ, ಇನ್ನೊಂದು ಸತಿ ಥರ ಆಕ್ಸಿಡೆಂಟು ಆಗ ಲಕ್ಷಣ ಇದೆ. ಅದು ಹೇಳಿದೆ, ಫ್ಲೋಟ್ ಮೇಘ ವಾಯು ಫ್ಲೈಟ್ದೆಲ್ಲ ಹೇಳಿದ್ದಲ್ಲ, ಫ್ಲೈಟ್ ಬಿತ್ತು, ಜನ ಸಾಯ್ತಾರೆ, ಮರಣ ಆಗ್ತದೆ, ಜಲಪ್ರಳಯವಾಗ್ತದೆ, ಸಮುದ್ರದಲ್ಲಿ ಆಗ್ತದೆ ಎಲ್ಲ ಹೇಳಿದ್ದಲ್ಲ, ಆಗ್ತದೆ. ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ, ಜನವರಿ ಒಳಗೆ ಒಂದು ಭಾಳ ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾಕ್ಕೆ. ಸೂಳೆಯ ಮಗನುಟ್ಟಿ, ಇದನ್ನು ಇಟ್ಕೊಂಡಿದ್ವಿ, ಪರಿಹಾರ ಮುಂದೆ ಹೇಳ್ತೀನಿ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಇದು ರಿಸಲ್ಟ್ ಹೇಳ್ತೀನಿ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನು. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದು ಬಿಡಿತಲ್ಲ, ಮುಂದೆ ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಮತೋಲನ ಆಗ್ತದೆ. ಇನ್ನೂ ಜಲಪ್ರಳಯ ಇದೆ, ರಾಜ್ಯದಲ್ಲಿ ಜಲಪ್ರಳಯ ಇದೆ. ಇಡೀ ಭಾರತ, ಇವು ಜಗತ್ತಿಗೆ ಇದು. ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಜಲಸ್ಫೋಟ ಅಂತ ಹೇಳಿದ್ದೆ ನಾವು, ಅಲ್ಲಿ ಒಂದು ಆಗ ಲಕ್ಷಣ ಇದೆ. ಈ ಎರಡು ಸೇರಿ ಆಗುತ್ತೆ, ಮನುಷ್ಯನೇ ಮಾಡೋದಲ್ಲಿ. ಕೆಲವೊಂದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ. ಪರಿಹಾರ ಏನೆಲ್ಲ, ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ. ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ. ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ. ನೆನೆಸ್ಬೇಕು ಭಗವಂತ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ, 3 ಅಡಿ ಭೂಮಿ ಕೇಳಿದ, ಎಲ್ಲ ಉಳಿತು. ಅಮೇರಿಕಾ ದೇಶದಲ್ಲಿ ಅಲ್ಲೇ ತುಳಿದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ, ಅದನ್ನು ಮುನಿಪುರ ಅಂತ ಕರೆದರು. ಇಡೀ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು, ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳಾದೀತು ಅಂತ. ಮುನಿಪುರ ಅಂದರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದೇಶದಾಗಿಲ್ಲ, ಎಲ್ಲರೂ ಸೇರ್ಕೊಂಡಿರೋದಲ್ಲಿ. ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡು, ಹೇಳಿದ್ದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ನಲ್ಲ, ಮೊನ್ನೆ ಹೇಳಿದ, ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನಲ್ಲ. ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ ಅದು. ಮತ್ತು ಕೊರೋನಾ ಬಂತು.